ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಇರ್ತಾರೆ. ಎಲ್ಲರೂ ಕೂಡ ಕೇರಮ್ನ ಹಾಡಿಕೊಂಡು ಈ ಕಡೆ ವಿಕ್ರಮ್ ವಿನ್ ಆಗಿರ್ತಾನೆ. ವಿಕ್ರಮ್ ವಿನ್ ಆಗಿದ್ದಾನೆ ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಕುಣಿದಾಡ್ತಾ ಇರ್ತಾರೆ. ಇವ್ರ ಖುಷಿಗೆ ಕೊನೆನೇ ಇಲ್ಲ ಅನ್ನೋ ರೀತಿ ಆಡ್ತಾ ಇರ್ತಾರೆ. ಅದರಲ್ಲೂ ಈ ಕಡೆ ವಿಷ್ಣು ಬಂದ್ಬಿಟ್ಟು ಸ್ಟೆಪ್ಸ್ ಕೂಡ ಹಾಕೋದಿಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ನೋಡಿಬಿಟ್ಟು ವೇದಾನು ಕೂಡ ಸ್ಟೆಪ್ಸ್ ಹಾಕ್ತಾ ಇರ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಇನ್ನು ವೆಂಕಿ ಮತ್ತು ಶೈಲು ಇಬ್ಬರು ಕೂಡ ಅವರು ಒಂದು ಕ್ಷಣ ಬೇಜಾರಾದರೂ ಕೂಡ ವೆಂಕಿ ಈ ಕಡೆ ಶೈಲುನ ಕೈ ಹಿಡಿದು ಹೇಳ್ಕೊಂಡು ಶೈಲು ಜೊತೆ 2 ಸ್ಟೆಪ್ನು ಕೂಡ ಹಾಕ್ತಾರೆ. ಇದನ್ನೆಲ್ಲನೂ ಕೂಡ ಜಯ ಮತ್ತು ವಿಷ್ಣು ಹಾಗೆ ಮೇಷ್ಟ್ರು ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಅನುಭವಿಸ್ತಾ ಇರ್ತಾರೆ. ಈ ಒಂದು ಕ್ಷಣನ ಮೇಷ್ಟ್ರಿಗಂತೂ ಹೇಳೋದಕ್ಕೆ ಆಗ್ತಾ ಇರಲ್ಲ. ಅವರು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ದೇ ತನ್ನಿಚ್ಚಿಗೆ ತಾನೇ ಒಬ್ಬರೇ ನಿಂತ್ಕೊಂಡು ನೋಡಿ ಖುಷಿನ ಅನುಭವಿಸ್ತಾ ಇರ್ತಾರೆ. ಹಾಗೆಯೇ ಅವ್ರ ರೂಮಿಗೆ ನಿಧಾನವಾಗಿ ಬಂದು ಅವರು ಎತ್ತಿಟ್ಟಂತಹ ಹಳೆ ಕೊಳಲನ್ನು ತಗೊಂಡು ನೋಡ್ತಾ ಇರ್ತಾರೆ. ಹಾಗೆ ಅವರು ಖುಷಿಯಾಗಿ ಇದ್ದಾಗ ಮಾತ್ರ ಈ ಒಂದು ಕೊಳಲನ್ನು ನುಡಿಸುತ್ತಾ ಇರ್ತಾರೆ ಅಂತೆ. ಅದೇ ರೀತಿ ಇವತ್ತು ಕೂಡ ಖುಷಿಯಾಗಿ ಇದ್ದೀನಿ ಅಂತ ಹೇಳಿ ಈ ಒಂದು ಕೊಳಲನ್ನು ನುಡಿಸ್ತಾ ಇರ್ತಾರೆ. ಇದನ್ನೆಲ್ಲನೂ ಕೂಡ ಜಯಾನು ಕೂಡ ಅಬ್ಸರ್ವ್ ಮಾಡ್ತಾರೆ. ನೀವು ತುಂಬಾ ಖುಷಿಯಾಗಿದ್ದಾಗ ಈ ಕೊಳಲನ್ನು ಊದಿಸ್ತೀರಾ, ಎಲ್ಲನೂ ಅರ್ಥ ಆಗ್ತಾ ಇದೆ ನನಗೆ, ನೀವು ಬದಲಾಗ್ತಾ ಇದ್ದೀರಾ, ಮನೇಲಿ ಎಲ್ಲನೂ ಕೂಡ ಬದಲಾಗ್ತಾ ಇದೆ ಅಂತ ಹೇಳಿ ಜಯ ಮಾತಾಡ್ತಾ ಇರ್ತಾರೆ. ರೀ, ಆ ಮಗು ಬದಲಾಗಬೇಕು ಅಂತ ಬದಲಾಗ್ತಾ ಇದೆ, ನೀವು ಕೂಡ ಅವನಿಗೆ ನಾನು ಇದ್ದೀನಿ, ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಧೈರ್ಯ ತುಂಬಿ ಮಾತಾಡ್ರಿ, ಅವನಿಗೆ ಇನ್ನಷ್ಟು ಉತ್ಸಾಹ ಬಂದಂಗೆ ಆಗುತ್ತೆ, ಅವನ ಜೊತೆ ಮಾತಾಡಿ ಅಂತ ಹೇಳಿ ಜಯ ಬಂದು ಹೇಳ್ತಾ ಇದ್ರೆ, ಇಲ್ಲ ಜಯ, ನಾನು ಇದನ್ನು ಯಾವುದನ್ನು ಕೂಡ ನಂಬೋದಿಲ್ಲ, ಅವನು ಮತ್ತೆ ಯಾವಾಗ ಬೇಕಾದರೂ ಬದಲಾಗ್ಬೋದು, ಮಾತನ್ನು ನಾನು ನಂಬೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೀ, ನಾನು ನಿಮ್ಮನ್ನು ಇವತ್ತು ನೋಡ್ತಾ ಇಲ್ಲ, ನಿಮ್ಮ ಮದುವೆ ಆಗಿದ್ದರಿಂದ ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ ಇದೆ, ಆದರೂ ಕೂಡ ನಿಮ್ಮ ಒಪ್ಕೊಳ್ಳೋದಕ್ಕೆ ನಿಮ್ಮ ಸ್ವಾಭಿಮಾನ ಅಡ್ಡ ಬರ್ತಾ ಇದೆ, ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಜಯ, ನಾನಿವಾಗ ಒಬ್ಬನೇ ಇರಬೇಕು, ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಮೇಷ್ಟ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಗುಂಡ, ತುಂಬ ನೋವಾಗ್ತಿದೆಯಾ ಅಂತ ಹೇಳಿ ಆಯಿಂಟ್ಮೆಂಟನ್ನು ಹಚ್ಚುತ್ತಾ ಇರ್ತಾಳೆ. ಸ್ವಲ್ಪ ನೋವಾಗ್ತಿದೆ ಅಂತ ಹೇಳಿ ಗುಂಡ ಹೇಳ್ತಾನೆ. ಬೇಗ ಎಲ್ಲ ನೋವು ಕೂಡ ವಾಸಿಯಾಗುತ್ತೆ, ಬಾಡಿಗಾಗಿರೋ ನೋವು, ಮನಸ್ಸಿಗಾಗಿರೋ ನೋವು ಎಲ್ಲನೂ ವಾಸಿಯಾಗುತ್ತೆ ಅಂತ ಹೇಳಿ ವೇದ ಹೇಳ್ತಾರೆ. ಎಲ್ಲ ವಾಸಿಯಾಗುತ್ತಾ ಅಂತ ಹೇಳಿ ವಿಕ್ರಮ್ ಕೇಳಿದಾಗ, ಹೌದು ಎಲ್ಲನೂ ವಾಸಿಯಾಗುತ್ತೆ, ನೋಡ್ದಲ್ಲ ನೀನು ಒಂದೇ ಒಂದು ಮಾತನ್ನು ಹೇಳಿದ್ಕೆ ಮನೆಯವರೆಲ್ಲರೂ ಕೂಡ ಎಷ್ಟು ಖುಷಿಯಾಗಿದ್ರು ಅಂತ ಹೇಳಿ ವೇದ ಹೇಳಿದಾಗ, ಹೌದು ಬೇತಾಳ, ನಾನು ಕೂಡ ಎಲ್ಲನೂ ಅಬ್ಸರ್ವ್ ಮಾಡಿದೆ, ನಾನು ಒಬ್ಬನೇ ನನ್ನ ಖುಷಿನ ಕಿತ್ಕೊಂಡಿರಲಿಲ್ಲ, ಎಲ್ಲರ ಖುಷಿನೂ ಕೂಡ ಕಿತ್ಕೊಂಡಿದ್ದೆ ನಾನು ಅಂತ ಹೇಳಿ ವಿಕ್ರಮ್ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಹಾಗೇನೆ ಈಗ ನೋಡ್ತಾ ಇರು, ಎಲ್ಲನೂ ಬದಲಾಗಿದೆ ಅಲ್ವಾ, ಮುಂಚೆ ಆದರೆ ಬೆಳಿಗ್ಗೆ ಮನೆ ಹತ್ರ ಯಾರು ಬಂದು ಗಲಾಟೆ ಮಾಡ್ತಾರೋ, ರಾತ್ರಿ ಮನೆಗೆ ಯಾರು ನುಗ್ತಾರೋ ಅನ್ನೋ ಭಯ ಇತ್ತು, ಈಗ ಆ ಭಯ ಏನೂ ಇಲ್ಲ, ತಲೆಗೆ ದಿಮ್ಗೆ ಕೊಡ್ತಿದ್ದಂಕಲೆ ಎಲ್ಲರೂ ಕೂಡ ಆರಾಮಾಗಿ ನಿದ್ದೆ ಮಾಡ್ತಾರೆ, ಬೆಳಿಗ್ಗೆ ರಿಫ್ರೆಶ್ ಆಗಿ ಖುಷಿಯಾಗಿ ಎದ್ದೊಂಡು ಕೆಲಸನ ಮಾಡ್ತಾರೆ. ಗುಂಡ, ನನಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಕೂಡು ಕುಟುಂಬದ ಬಗ್ಗೆ ತುಂಬಾ ಕಥೆನ ಹೇಳ್ತಾ ಇದ್ರು, ನೀನು ಯಾವತ್ತಿದ್ರೂ ಕೂಡು ಕುಟುಂಬಕ್ಕೆ ಸೊಸೆಯಾಗಿ ಹೋಗಬೇಕು ಅಂತ ಹೇಳ್ತಾ ಇದ್ರು, ಅದು ಈಗ ನಿನ್ನಿಂದ ಸಾಧ್ಯವಾಯಿತು, ನಮ್ಮ ಮಗು ಎಲ್ಲರ ಪ್ರೀತಿಯಲ್ಲೂ ಬೆಳೆಯುತ್ತೆ, ಅಜ್ಜನ ಪ್ರೀತಿಯಲ್ಲಿ, ಹಾಗೆ ದೊಡ್ಡಪ್ಪ ಚಿಕ್ಕಪ್ಪನ ಪ್ರೀತಿ, ಎಲ್ಲ ಪ್ರೀತಿನೂ ಸಿಗುತ್ತೆ, ನನ್ನ ಮಗು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಏನು ಬೇತಾಳ, ಮಗು ಬಗ್ಗೆ ಮಾತಾಡ್ತಾ ಇದೆಯಾ, ಏನು ಸಮಾಚಾರ ಅಂತ ಹೇಳಿ ವಿಕ್ರಮ್ ಕೇಳ್ತಾಗ, ಆಗ ಎದ್ದಣೋದಕ್ಕೆ ಅಂತ ವಿಕ್ರಮ್ ಹೋಗ್ತಾನೆ. ಅಮ್ಮ ಅಂತ ಹೇಳಿ ಮತ್ತೆ ಗಾಯನ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಆಗ, ಅಯ್ಯೋ ಗುಂಡ, ನೀನು ಈಗಷ್ಟೇ ಹಾಸ್ಪಿಟ್ಲಿಂದ ಬಂದಿದೆಯಪ್ಪ, ಫಸ್ಟು ಗಾಯ ಎಲ್ಲ ವಾಸಿಯಾಗಲಿ, ಆಮೇಲೆ ನಮ್ಮ ಮಕ್ಕಳು ಬಗ್ಗೆ ಇದ್ದೇ ಇದೆ ಅಂತ ಹೇಳಿ ವೇದ ಹೇಳ್ತಾಳೆ. ವೇದ ಮಾತನ್ನು ಕೇಳಿಸ್ಕೊಂಡು ತುಂಬಾ ಖುಷಿ ಆಗ್ತಾ ಇರ್ತಾನೆ. ಆಗ ಮತ್ತೆ ನನಗೆ ಮಕ್ಕಳಾಯಿತು ಅಂತಂದರೆ ನೀನು ಫಸ್ಟ್ನೇ ಲವ್ ನಂದೇ ತಾನೆ ಅಂತ ಹೇಳಿಬಿಟ್ಟು ಬೇತಾಳ ಕೇಳ್ತಾಳೆ. ವಿಕ್ರಮ್ ಇದ್ದವನು, ನೋಡೋಣ ಬಿಡು ಆಮೇಲೆ ಅಂತ ಹೇಳಿ ಹೇಳ್ತಾನೆ. ಇಲ್ಲ, ನೋಡೋದು ಗಿಡೋದು ಎಲ್ಲ ಇಲ್ಲ, ಯಾವತ್ತಿದ್ರೂ ನಾನೇ ನಿನಗೆ ಫಸ್ಟ್ನೇ ಲವ್ ಆಗಿರಬೇಕು, ನೀನು ನನಗೆ ಫಸ್ಟ್ನೇ ಲವ್ ಆಗಿರಬೇಕು ಅಂತ ಹೇಳಿ ವೇದ ಹೇಳಿದಾಗ, ಈ ಕಡೆ ಆಮೇಲೆ ನೋಡೋಣ ಅಂತ ಹೇಳಿ ಮತ್ತೆ ವಿಕ್ರಮ್ ಹೇಳ್ತಾನೆ. ಇಲ್ಲ ಬೇತಾಳ, ಯಾವತ್ತಿದ್ರೂ ಕೂಡ ನಾನು ಎಷ್ಟೇ ಮಕ್ಕಳಾದರೂ ಕೂಡ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಜಯಮ್ಮ ಇದ್ದಾರೆ, ನನ್ನ ಮಗು ಅಳ್ತು ಅಂದರೆ ಜಯಮ್ಮನ ಹತ್ರ ಕೊಟ್ಬಿಡ್ತೀನಿ, ನಾನು ನಿನ್ನ ಎದೆ ಮೇಲೆ ಮಲ್ಕೋಬೇಕು ಯಾವಾಗಲೂ ಕೂಡ ಅಂತ ಹೇಳಿ ಹೇಳಿದಾಗ, ನನ್ನ ಎದೆಯಲ್ಲಿ ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಕಣೆ,
ಕಣೆ, ಅದು ಯಾವತ್ತಿದ್ರೂ ಕೂಡ ನಿನಗೇನೆ ಅಂತ ಫಿಕ್ಸು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಇದೇ ಖುಷಿಯಲ್ಲಿ ವೇದನೂ ಕೂಡ ವಿಕ್ರಮ್ ಹಣೆಗೆ ಪ್ರೀತಿಯಿಂದ ಮುತ್ತನ್ನು ಕೊಡ್ತಾರೆ. ಇಬ್ಬರು ಕೂಡ ಖುಷಿಯಾಗಿ ನಗ್ನಗ್ತಾ ಪ್ರೀತಿಲಿ ಇರ್ತಾರೆ. ಇನ್ನೊಂದು ಕಡೆ ವಿಷ್ಣು ಪೇಪರ್ನೆಲ್ಲ ತಗೊಂಡು ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಹೊಸು ಬರ್ತಾರೆ. ರೀ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಬೋಂಡ ಬಜ್ಜಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಷ್ಣು ಹೇಳ್ತಾರೆ. ರೀ ಹೇಳ್ರಿ ಏನು ಮಾಡ್ತಿದ್ದೀರಾ ಅಂದಾಗ ನಾನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಕೇಳ್ತಾರೆ. ಡಾಕ್ಯುಮೆಂಟ್ಸಾ ಯಾಕೆ ಅಂತ ಮತ್ತೆ ಕೇಳ್ತಾರೆ. ಅಯ್ಯೋ ರೀ ನೀವಾಗೆ ಎಲ್ಲ ಹೇಳಿದ್ರೆ ನಾನು ಯಾಕೆ ಮೇಲೆ ಪ್ರಶ್ನೆ ಮಾಡ್ತೀನಿ ಹೇಳಿ, ಎಲ್ಲ ನೀವೇ ಹೇಳ್ರಿ ಅಂತ ಹೇಳಿ ಮತ್ತೆ ಹೊಸು ಕೇಳಿದಾಗ ನಾನು ನಾಳೆಯಿಂದ ಕೆಲಸಕ್ಕೆ ಇಂಟ್ರ್ಯೂಗೆ ಹೋಗಬೇಕು ಅಂತ ಇದ್ದೀನಿ, ಒಂದು 2-3 ಕಡೆ ನಾಳೆ ಇಂಟ್ರ್ಯೂಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೊಸುಗೆ ಹೇಳಿದಾಗ, ಹೌದಾ ನೀವು ಇಂಟ್ರ್ಯೂಗೆ ಹೋಗ್ತೀರಾ ಅಂತ ಹೇಳಿ ಶಾಕ್ ಆಗಿಬಿಡ್ತಾಳೆ ಹೊಸು. ಅಯ್ಯೋ ಯಾಕೆ ಅಷ್ಟೊಂದು ಶಾಕ್ ಆಗ್ತಾ ಇದೆಯಾ, ಗಾಬರಿ ಯಾಕೆ ಆಗ್ತಾ ಇದೆಯಾ ಅಂತ ಹೇಳಿ ವಿಷ್ಣು ಕೇಳಿದಾಗ ಈ ಕಡೆ ಹೊಸು, ರೀ ನಾವಾಗೆ ನಿಮಗೆ ಇಂಟ್ರ್ಯೂ ರೆಡಿ ಮಾಡಿಕೊಟ್ರೆ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಹೇಳಿ ಬರ್ತಾಯಿದ್ರಿ, ಆದರೆ ಇವತ್ತು ನೀವೇ ಹೋಗ್ತೀನಿ ಅಂತ ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೊಸು ಹೇಳ್ತಾಳೆ. ಹೌದು, ಆ ವಿಕ್ರಮ್ನೇ ರೌಡಿಸಮ್ನ ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿದಾಗ ನಾವೆಲ್ಲ ಯಾವ ಲೆಕ್ಕ, ನಾನು ಕೂಡ ನಾಳೆಯಿಂದ ದುಡಿದು ಎಲ್ಲ ಜವಾಬ್ದಾರಿನ ನಾನು ತಗೊಳ್ತೀನಿ ಅಂತ ಹೇಳಿ ವಿಷ್ಣು ಹೇಳ್ತಾರೆ. ಆಗ ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ, ರೀ ಇದು ಸಂತೋಷಕ್ಕೆ ಬರ್ತಾ ಇರೋದು ಆನಂದ ಬಾಷ್ಪ ಅಂತ ಹೇಳ್ತಾರೆ. ಹೌದಾ, ಬರಲಿ ಅಂತ ಹೇಳಿ ವಿಷ್ಣು ಹೇಳ್ತಾರೆ. ಏನೋ ಅಂದಾಗ, ಹೌದು ನಮ್ಮ ಮನೇಲಿ ವೇದ ಬಂದಾಗ ಎಲ್ಲನೂ ಕೂಡ ಬದಲಾಯಿಸ್ತಾ ಇದ್ದಾರೆ. ಅಪ್ಪ ಅಮ್ಮ ಆದವರು ಅಷ್ಟೊಂದು ಹೇಳಿದ್ರು ಕೂಡ ಅಪ್ಪ ಅಮ್ಮನ ಮಾತು ಕೇಳದೆ ಇದ್ದವನು ಇವತ್ತು ವೇದ ಮಾತನ್ನು ಕೇಳಿ ಸಂಪೂರ್ಣವಾಗಿ ಬದಲಾಗ್ತಾ ಇದ್ದಾರೆ. ಇನ್ನು ನೀವು ಕೆಲಸಕ್ಕೆ ಹೋಗಲ್ಲ ಅಂತ ಇದ್ದವರು ಕೆಲಸಕ್ಕೆ ಹೋಗಿ ಮನೆ ಜವಾಬ್ದಾರಿನ ತಗೊಳ್ತೀನಿ ಅಂತ ಹೇಳ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೊಸು ಹೇಳಿದಾಗ, ಹೌದಾ ಖುಷಿ ಆಗ್ತಾ ಇದೆಯಾ, ಸರಿ ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ಈ ಖುಷಿ ಇರಲಿ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಇರ್ತಾರೆ. ಇನ್ನೊಂದು ಕಡೆ ವಿಕ್ರಮ್ ಬೆಳಿಗ್ಗೆ ಎದ್ಬಿಟ್ಟು ಒಬ್ಬನೇ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ನಡೆಯೋದಕ್ಕೆ ಆಗ್ತಾ ಇರಲ್ಲ. ಆ ಕಡೆ ಈ ಕಡೆ ಹೋಲಾಡಿಕೊಂಡು ನೆಡ್ಕೊಂಡು ಬರ್ತಾ ಇರ್ತಾರೆ. ವೇದ ಎದ್ದು ನೋಡಿದಾಗ ವಿಕ್ರಮ್ ಅಲ್ಲಿರೋದಿಲ್ಲ. ಗುಂಡ ಅಂತ ಹೇಳಿ ವಿಕ್ರಮ್ನ ಕೂಗ್ತಾ ಇರ್ತಾಳೆ ವೇದ. ಆಚೆ ಕಡೆ ಗುಂಡ ಅಂತ ಹೇಳಿ ಓಡ್ಕೊಂಡು ಬರ್ತಾ ಇರ್ತಾಳೆ ವೇದನೂ ಕೂಡ. ಇನ್ನೊಂದು ಕಡೆ ವಿಕ್ರಮ್ ಇನ್ನೇನು ಬಿದ್ದೇ ಬಿಡ್ತಾನೆ ಅನ್ನೋ ರೀತಿ ಆಡ್ತಾ ಇರ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ವೇದ ಬಂದುಬಿಟ್ಟು ವಿಕ್ರಮ್ನ ಹಿಡ್ಕೊಂಬಿಟ್ಟು ಒಂದು ಕ್ಷಣ ಹಾಗೆ ವಿಕ್ರಮ್ನ ನೋಡಿಕೊಂಡು ನಿಂತ್ಕೊಂಡು ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಾ ಇರ್ತಾರೆ. ಏನು ಗುಂಡ ನೀನು ಏನು ಮಾಡೋದಕ್ಕೆ ಹೊರಟಿದ್ಯಾ, ನಿನಗೆ ತಲೆಗಿಲೆ ಕೆಟ್ಟಿದ್ಯಾ, ನನ್ನನ್ನು ಎಬ್ಸೋದಲ್ವಾ ಅಂತ ಹೇಳಿ ಕೇಳ್ತಾಳೆ. ನೀನು ಮಲಗಿದ್ಯಲ್ಲ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಬಂದೆ ಅಂತ ಹೇಳಿ ವಿಕ್ರಮ್ ಹೇಳಿದಾಗ, ಇದು ಡಿಸ್ಟರ್ಬ್ ಆಗಲ್ಲ, ಇದು ನನ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ವೇದ ಹೇಳ್ತಾಳೆ. ಆಗ ನಾನು ಮಾಡಿರೋ ತಪ್ಪಿಗೆ ನೀನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತಂದಾಗ, ಇದು ಶಿಕ್ಷೆ ಅಂತ ಬರೋದಿಲ್ಲ, ಇದು ನನ್ನ ಕೆಲಸ, ನನ್ನ ಕರ್ತವ್ಯ ಅಂತ ಹೇಳಿ ಹೇಳ್ತಾ ನಿಧಾನವಾಗಿ ಕರ್ಕೊಂಡು ಮುಖ ತೊಳ್ಸೋದಿಕ್ಕೆ ಅಂತ ಹೇಳಿ ಬಂದು ಕೂರಿಸ್ತಾರೆ. ನೋಡು, ಆಗ ಒಂದು ಗಾದೆ ಇದೆಯಲ್ಲ, ಅದು ಯಾವುದದು, ಗಂಡನಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ. ಆದರೆ ನಮ್ಮ ವಿಚಾರದಲ್ಲಿ ಅದು ಸುಳ್ಳಾಗ್ಬಿಡ್ತು ಅಲ್ವಾ, ನಿನಗೆ ಹಠ ಜಾಸ್ತಿನೇ, ಆ ಹಠದಿಂದನೇ ನೀನು ನಮ್ಮ ಮನೆಗೆ ಒಳ್ಳೆಯದೇ ಆಯಿತು, ಒಳ್ಳೆಯದನ್ನೇ ಮಾಡ್ತಾ ಇದೆಯಾ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ನಿನಗೆ ಅದು ಅರ್ಥ ಆಗೋದಿಲ್ಲ ಮಾರಯ್ಯ, ಗಂಡಿಗೆ ದುಡಿಬೇಕು ಅನ್ನೋ ಹಠ ಇದ್ದರೆ ಅದು ಕೆಟ್ಟದು ಅಂತ ಹೇಳೋದಿಲ್ಲ. ಮನೆ ಉದ್ಧಾರಕ್ಕೆ ಹೆಣ್ಮಕ್ಳು ಹಠ ಮಾಡೋದ್ರಲ್ಲೂ ಕೂಡ ಅದು ತಪ್ಪಲ್ಲಪ್ಪ. ಮನೆನ ಬದಲಾಯಿಸೋದು ಹೆಣ್ಣಿನ ಕರ್ತವ್ಯ, ಮನೆನ ಒಳ್ಳೆ ರೀತಿಯಲ್ಲಿ ನಡೆಸೋದು ಹೆಣ್ಣಿನ ಕರ್ತವ್ಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ ವೇದ. ಪರವಾಗಿಲ್ಲ, ನಿನ್ನನ್ನು ಇಷ್ಟೊಂದು ಕಷ್ಟಪಟ್ಟು ಓದಿಸಿದ್ರು ಕೂಡ ಏನು ಲಾಸ್ ಏನಾಗಲಿಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಏನಪ್ಪ ಏನು ಹೇಳ್ತಾ ಇದೆಯಾ, ನೀನು ನನ್ನನ್ನು ಕಷ್ಟಪಟ್ಟು ಓದಿಸಿದ್ಯಾ ಅಂತ ಹೇಳಿ ಕೇಳ್ತಾಳೆ. ನೀನಲ್ಲ ಸತ್ಯಮೂರ್ತಿಗಳು ಅಂತ ಹೇಳಿ ಹೇಳಿದಾಗ, ಏನು ಹೇಳಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಳ್ತಾ ಇದೆಯಾ ಅಂದಾಗ, ಅಯ್ಯೋ ಸತ್ಯಮೂರ್ತಿಗಳು ಅನ್ನೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಆಗ ಕಿವಿನ ಹಿಂಡ್ತಾ ಇರ್ತಾಳೆ ವೇದ. ಇದೇ ರೀತಿ ಮಾತಾಡ್ತಾ ವೇದ ವಿಕ್ರಮ್ ಮುಖನ ತೊಳಸಿ ವಿಕ್ರಮ್ಗೆ ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ವಿಕ್ರಮ್ ಬೇಗ ಹುಷಾರಾಗಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ, ವಿಕ್ರಮ್ ಇದೇ ರೀತಿ ಒಳ್ಳೆ ಮಗ ಆಗಿ ಇರ್ತಾನ ಅಥವಾ ಬೇರೆ ಯಾವುದಾದ್ರೂ ಅವನಿಗೆ ಚೇಂಜ್ ಆಗೋದಕ್ಕೆ ದಾರಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.